ಪ್ರಸ್ತುತ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ ಅಂತ ಹೇಳಿ ಕಾಂಗ್ರೆಸ್ ಕುರ್ಚಿಯ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರೀ ಅದರಲ್ಲೇ ನಾಯಕರು ಬ್ಯುಸಿಯಾಗಿಬಿಟ್ಟಿದ್ದಾರೆ. ಅದಕ್ಕಾಗಿ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ, ಸರಿಯಾಗಿಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಜ್ಯೋತಿ ಪ್ರಕಾಶ್ ಏನಿದ್ದಾರೆ. ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಕಿಡಿಯನ್ನು ಕಾರ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಕುರ್ಚಿಯ ಒಂದು ಗುದ್ದಾಟದಲ್ಲಿನೇ ಬ್ಯುಸಿಯಾಗಿಬಿಟ್ಟಿದೆ, ಬೇರೆ ಕಡೆ ಗಮನ ಕೊಡೋಕೆ ಅವ್ರ ಹತ್ರ ಸಮಯ ಇಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರದ ವಿರುದ್ಧ. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಜ್ಯೋತಿ ಪ್ರಕಾಶ್ ಮಿರ್ಜಿ ಏನಿದ್ದಾರೆ ಅವರು ಮಾತನಾಡ್ತಾ ಇದ್ದಾರೆ. ಸಿಎಂ ಮನೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾರೆ, ಅಂದರೆ ಸಿಎಂ ಮನೆಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಮನೆಗೆ ಈಗ ಸಿಎಂ ಹೋಗ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದಂತೆಯೇ ಬ್ರೇಕ್ಫಾಸ್ಟ್ ನಡೀತಾ ಇದೆ. ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಈ ಸರ್ಕಾರಕ್ಕೆ ಕಾಳಜಿ ಸ್ವಲ್ಪವೂ ಕೂಡ ಇಲ್ಲ. ರೈತರ ಪರ ಕೆಲಸವನ್ನ ಇವರು ಮಾಡ್ತಾ ಇಲ್ಲ, ಈ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಮಾಧ್ಯಮಗಳು ಇದೇ ವಿಚಾರವಾಗಿ ಪ್ರಶ್ನೆ ಕೇಳಿದ್ರೆ ಅವ್ರ ಮೇಲೇನೆ ಬೇರೆ ರೀತಿಯಾಗಿ ಮಾತನಾಡ್ತಾರೆ. ಅದಕ್ಕೆ ಉತ್ತರ ಕೊಡೋದು ಏನು ಒಂದೇ, ಬಿಜೆಪಿ ಜೆಡಿಎಸ್ ಅನ್ನೋದನ್ನ ಎಳೆದು ತರ್ತಾರೆ, ಅವರ ಮೇಲೆ ಗೂಬೆಯನ್ನು ಕೂರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಕೇಳಿಬಿಟ್ರೆ ಬೇರೆ ಥರ ಗ್ಯಾರಂಟಿಗಳ ಬಗ್ಗೆ ಹೇಳ್ಕೊಂಡು ಜಂಬ ಕೊಚ್ಕೊಂತಾರೆ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಪ್ರಸ್ತುತವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಎಂಬುದು ಸರಿಯಾಗಿಲ್ಲ, ಕುಸಿದು ಹೋಗಿಬಿಟ್ಟಿದೆ. ಯಾಕಂದ್ರೆ ಅವರು ಬೇರೆ ವಿಚಾರಗಳಲ್ಲಿ, ಬೇರೆ ಸಿಎಂ ಕುರ್ಚಿಯ ವಿಚಾರದಲ್ಲಿ ಅವರು ಬ್ಯುಸಿ ಆಗಿರೋದ್ರಿಂದ ಬೇರೆ ಅಭಿವೃದ್ಧಿ ಕೆಲಸದ ಕಡೆ ಮತ್ತು ಜನರ ಕಡೆ ಆಗಿರ್ಬೋದು, ರೈತರ ಕಡೆ ಆಗಿರ್ಬೋದು, ಅವರ ಸಮಸ್ಯೆಗಳನ್ನು ಆಲಿಸೋಕೆ ಅವರ ಹತ್ರ ಸಮಯನೇ ಇಲ್ಲ. ಆ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಬರೀ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಲ್ಲೇ ಕಾಲವನ್ನು ದೂಡ್ತಾ ಇದ್ದಾರೆ, ಕಾಲಹರಣ ಮಾಡ್ತಾ ಇದ್ದಾರೆ. ಸಿ ಎಂ ಮನೆಗೆ ಡಿ ಸಿ ಎಂ ಹೋಗ್ತಾರೆ, ಡಿ ಸಿ ಎಂ ಮನೆಗೆ ಸಿ ಎಂ ಹೋಗ್ತಾರೆ. ಇದೇ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾ ಇದ್ದೀರಿ ಅಂತಂದರೆ ಹೈಕಮಾಂಡ್ ಹೇಳ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಮಾತ್ರ ಸಮಯ ಇದೆ, ಆದರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಮಾಡೋಕ್ಕೆ ಇವರಿಗೆ ಸಮಯ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಜೆಡಿಎಸ್ ಮುಖಂಡ ಮಾತನಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಏನು ಮಾಡ್ತಾ ಇದೆ ಸರ್ಕಾರ, ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದೆ, ಮಾತನಾಡೋಕೆ ಕೆಲಸ ಮಾಡೋಕೆ ಸಾಕಷ್ಟು ವಿಚಾರಗಳಿದೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ರೈತರ ಬಗ್ಗೆ ಚಿಂತೆ ಇಲ್ಲ, ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ, ಬರೀ ಇವರ ಕುರ್ಚಿಗೋಸ್ಕರನೇ ಮಾತನಾಡ್ತಾರೆ. ಮಾಧ್ಯಮದವರು ಏನಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಗರಂ ಆಗ್ತಾರೆ. BJP ಜೊತೆ JDS ಮೇಲೆ ತಳ್ಳಾಕ್ಬಿಡ್ತಾರೆ ಕೆಲವೊಂದು ಮಾತುಗಳನ್ನು. ಅದೇ ಇವರಿಗೆ ಕೆಲಸ ಆಗ್ಬಿಟ್ಟಿದೆ ಅಂತ ಹೇಳಿ ಕಿಡಿಕಾರ ಇರುವಂಥದ್ದು. ಆಚರಣೆಯನ್ನು ಮಾಡಿದ್ದೇವೆ. ತಮಗೆಲ್ಲ ತಿಳಿದಿರುವಂತೆ ಒಂದು ಪಕ್ಷ 25 ವರ್ಷ ನಡೆಸ್ಕೊಂಡು ಬರೋದು, ಉಳಿಸ್ಕೊಂಡು ಹೋಗೋದು ಭಾಳ ಕಷ್ಟ ಇದೆ. ಇದಕ್ಕೆ ಮುಂಚೆ ಭಾಳಷ್ಟು ಪಕ್ಷಗಳು ಬಂದಿದ್ದಾವೆ, ತಮಗೆ ಗೊತ್ತಿದೆ ಪಾರ್ಟಿಗಳು. ಅದು ಬಂಗಾರಪ್ಪ ಆಗಿರ್ಬೋದು ರಾಜ್ಯದಲ್ಲಿ, ಅಥವಾ ಯಡಿಯೂರಪ್ಪ ಮಾಡಿರ್ಬೋದು, ದೇವರಾಜ ಅರಸು ಮಾಡಿರ್ಬೋದು, ಎಲ್ಲ ಪಕ್ಷಗಳು ಅವಾಗ ಹುಟ್ಟಿ ಅವಾಗ ನಾನಾ ಕಾರಣಗಳಿಂದ ಮತ್ತೆ ಮುಚ್ಚೋಗಿತ್ತು. ಆದರೆ ನಾವು ಉಳಿಸ್ಕೊಂಡು ಬಂದಿದ್ದೇವೆ. ಮತ್ತು ಈಗ ನಮ್ಮ ಪಕ್ಷ ಸಂಘಟನೆಯಾಗಿ ಈಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಿರೋ ಪಕ್ಷ, ಇಲ್ಲಿ ಸಾರಿ ತಪ್ಪಾಗಿ ಹೇಳ್ತೀನಿ, ಆಡಳಿತ ಮಾಡ್ತಿಲ್ಲ, ಆಡಳಿತ ಮಾಡ್ದಲೇ ಇರೋ ಪಕ್ಷ. ಯಾಕೆಂದರೆ ಆಡಳಿತದಲ್ಲಿ ನಿಮ್ಗೆ ಕಾಣ್ತಿಲ್ಲ, ದೇರ್ ಇಸ್ ನೋ ಗೌರ್ಮೆಂಟ್ ಆರ್ ನೋ ಗವರ್ನೆನ್ಸ್. ಆದ್ದರಿಂದ ನಾವು ನಮ್ಮ ಪಕ್ಷ ಸಂಘಟನೆ ಮಾಡಿ ಯಾವ ರೀತಿ ಹಿಂದೆ ನಮ್ಮ ಪಕ್ಷಕ್ಕೆ ಜನರು ಬೆಂಬಲ ಕೊಟ್ಟಿದ್ದರು, ಇದೇ ನಮ್ಮ ಹಿಂದೆ ಅವಿಭಾಜ್ಯ ಆಗಿದ್ದಂಥ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಎಷ್ಟು ಜನ 18ಕ್ಕೆ 14 ಶಾಸಕರಿದ್ದರು ಅಂತ ಹೇಳ್ತಾರೆ. ಆ ಗತವೈಭವವನ್ನು ಮತ್ತೆ ನಾವು ವಾಪಸ್ ತರಬೇಕು. ಆದಷ್ಟು ಹೆಚ್ಚಿನ ಈಗ ನಾವು ಮೈತ್ರಿ ಬೇರೆ ಮಾಡ್ಕೊಂಡಿದ್ದೇವೆ, ನಾವು ಮತ್ತು ಮೈತ್ರಿ ಪಕ್ಷ ಸೇರಿ ಮತ್ತೆ ಈ ಸತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಸಕರನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮತ್ತು ಒಂದು ಏಮ್ ಇಟ್ಟು ಗುರಿ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವೆಲ್ಲರೂ ಪಕ್ಷ ಸಂಘಟನೆ ಮಾಡಿ ಈಗೇನೇನು ಜನ ಈಗ ತಾವೆಲ್ಲ ನೋಡಿರೋಂಗೆ ಈ ಸರ್ಕಾರದಲ್ಲಿ ಯಾವುದೇ ಒಂದು ಒಳ್ಳೆ ಕಾರ್ಯ ಆಗ್ತಿಲ್ಲ. ಏನಿದ್ರೂ ಅವ್ರದ್ದು ಜಗಳ ಆಗ್ತಿದೆ ಹೊರತು ಬೇರೆ ಏನೂ ಆಗ್ತಿಲ್ಲ. ತಾವು ನೋಡಿದ್ದೀರಿ, ನನಗೆ ನಿನ್ನೆ ಮೊನ್ನೆ ನೋಡಿ ಭಾಳ ಆಶ್ಚರ್ಯ ಆಯಿತು. ಮುಖ್ಯಮಂತ್ರಿಗಳ ಮನೆಗೆ ಡೆಪ್ಟಿ CM ಅವ್ರನ್ನ ಬ್ರೇಕ್ಫಾಸ್ಟಿಗೆ ಕರೀತಾರೆ. ಏನು ಅಂದರೆ
ಹೈಕಮಾಂಡ್ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇವತ್ತೇನು ನೋಡಿದೆ ಬರ್ತಾ ನಾನು ಡೆಪ್ಟಿ CM ಅವ್ರ ಮನೆಗೆ CM ಅವ್ರ ಬ್ರೇಕ್ಫಾಸ್ಟ್ ಬರ್ತದೆ. ಯಾವ ರೀತಿ ಇದು ಮಕ್ಕಳ ಆಟ ಆದಂಗೆ ಆಗ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.